ದಿನಾಂಕ 18/9/2024 ಮೈಸೂರಿನ ಉದ್ಬೂರು ಗೇಟ್ ಹತ್ತಿರವಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕದಲ್ಲಿರುವ ಆಡಿಟೋರಿಯಂನಲ್ಲಿ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ 74ನೇ ಜನ್ಮದಿನದ ಪ್ರಯುಕ್ತ ಶ್ರೀ ಸೌಭಾಗ್ಯ ಅಸೋಸಿಯೇಟ್ನ ವತಿಯಿಂದ ಸೌಭಾಗ್ಯರವರ ಸಾರಥ್ಯದಲ್ಲಿ ಎಲ್ಲೆಲ್ಲೂ ಸಂಗೀತವೇ ತಂಡದಿಂದ ಸುಮಧುರ ಹಾಡುಗಳ ಕರೋಕೆ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ರವರು, ಶ್ರೀಯುತರಾದ ಅನಿರುದ್ಧ್ ರವರು ಹಾಗೂ ಶ್ರೀಮತಿ ಕೀರ್ತಿ ಅನಿರುದ್ಧ್ ರವರು ಡಾಕ್ಟರ್ ವಿಷ್ಣುವರ್ಧನ್ ರವರ ಭಾವಚಿತ್ರದ ಮುಂದೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಎಲ್ಲೆಲ್ಲೂ ಸಂಗೀತವೇ ತಂಡದ ಗಾಯಕ ಗಾಯಕಿಯರೊಂದಿಗೆ ವೇದಿಕೆ ಮೇಲೆ ವಿಷ್ಣುವರ್ಧನ್ ರವರ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮದಿನವನ್ನು ಆಚರಿಸಲಾಯಿತು. ಎಲ್ಲೆಲ್ಲೂ ಸಂಗೀತವೇ ತಂಡದ ಆಯೋಜಕಿ ಹಾಗೂ ಮುಖ್ಯ ಗಾಯಕಿ ಸೌಭಾಗ್ಯ, PN ಲಕ್ಷ್ಮೀಕಾಂತ್, ಸಿದ್ದಪ್ಪ, ಶ್ರೀಕಂಠ ಚಂದ್ರಶೇಖರ್, ಸುರೇಶ್, ನಿತಿನ್, ಧ್ರುವ, ಸುಪ್ರೀತ್, ಲಿಂಗರಾಜು, ಸಂಪತ್ ಕುಮಾರ್, ಬೀರನಾಯಕ್, ಮಹದೇವಪ್ಪ, ಅನಂತಕುಮಾರ್, ಗೋವಿಂದರಾಜು, ಮಧುಕುಮಾರ್, ಮಹಾದೇವ್ ಶ್ರೀರಂಗಪಟ್ಟಣ, ಮಹದೇವ್ ಮೂಗೂರು, ಮಯೂರ್, ರಂಗಸ್ವಾಮಿ ಹಾಗೂ ಮಹಿಳಾ ಗಾಯಕಿಯರಾದ ಶ್ರೀಮತಿ ನಾಗಮಣಿ, ಶ್ರೀಮತಿ ವೀಣಾ ಸಂಪತ್ ಕುಮಾರ್, ಶ್ರೀಮತಿ ಸೌಮ್ಯ, ಶ್ರೀಮತಿ ಮೀನಾ ಮತ್ತು ರಾಜು ಪುನೀತ್ ರವರುಗಳಿಗೆ ಶುಭ ಕೋರಿದರು. ದಯಮಾಡಿ ಎಲ್ಲರೂ ಅಭಿಮಾನಿಗಳೇ, ನಾವು ಕೂಡ ಅಭಿಮಾನಿಗಳೇ, ದಯಮಾಡಿ ಬಂದರು ಚಪ್ಪಾಳೆ ಮತ್ತೆ ವಿಷಯ ಮಾಡ್ತಾರೆ. ಹಾಗೆ ಈ ದಿನ ನಾನು ಹೇಳಲೇಬೇಕು, ಭಾರತಿ ಅವರು ಕೂಡ ಇದ್ದಾರೆ. ಅಮ್ಮ, ಇದು ನಮ್ಮ 3ನೇ ಕಾರ್ಯಕ್ರಮ. ನಮ್ಮ ವಿಷ್ಣು ಸರರ ಸ್ಮಾರಕ ಯಾವಾಗ ಸಭಾಂಗಣ ಓಪನ್ ಆಯಿತು, ನಂದು 3ನೇ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಂತು, ಆಗ ನಾನು ತುಂಬ ಮಿಸ್ ಮಾಡ್ಕೊಂಡ್ರಿ. ಬಟ್ ಈ ದಿನ ವಿಶೇಷವಾದ ಕಾರ್ಯಕ್ರಮ ಅಂದರೆ ನಾನು ದಯವಿಟ್ಟು ಯಾರು ಗಲಾಟೆ ಮಾಡಿ ಪ್ಲೀಸ್. ಮೈಸೂರಿನ ಸಂಪ್ರದಾಯಕ್ಕೆ ಹೆಸರುವಾಸಿಯಾದ ನಿಮ್ಮ ಅಚ್ಚುಮೆಚ್ಚಿನ ಆದಿ ಮಸಾಲ ಜೊತೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಮಸಾಲಾ, ಚಿಕನ್ ಕಬಾಬ್ ನಂತಹ ಯಾವುದೇ ಅಡುಗೆ ತಯಾರಿಸಿದರೂ ನೆನಪುಗಳು ತಾಜಾ ಆಗತ್ತೆ. ಆದಿ ಮಸಾಲಾ ಇಂದೇ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ.